ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ನವೆಂಬರ್ 21ರಂದು ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರಿಗೆ ಮನವಿ ಸಲ್ಲಿಸಲಾಗುವುದು ಎಂದು ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಲಕ್ಷ್ಮೇಶ್ವರ ತಾಲೂಕು ಘಟಕದ ಅಧ್ಯಕ್ಷ ಬಸವರಾಜ ಅರಕಸಾಲೆ ತಿಳಿಸಿದರು. ಈ ಕುರಿತು ಲಕ್ಷ್ಮೇಶ್ವರ ಸೋಮೇಶ್ವರ ದೇವಸ್ಥಾನದ ಆವರಣದಲ್ಲಿ ಶನಿವಾರ ಕರೆದಿದ್ದ ಗ್ರಾಮ ಪಂಚಾಯಿತಿ ನೌಕರರ ಪೂರ್ವ ಸಭೆ ಉದ್ದೇಶಿಸಿ ಅವರು ಮಾತನಾಡಿದರು. ಸಭೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಮಹೇಶ್ ಮೂಲಿಮನಿ, ಲಿಂಗರಾಜ್ ಬಾಗವಾಡ, ಉಪಾಧ್ಯಕ್ಷ ಮಾಂತೇಶ್ ಸುಣಗಾರ, ಶಂಕರಪ್ಪ ಶಿರಟ್ಟಿ, ಸಂಗಪ್ಪ ಸಜ್ಜನ, ಫಕೀರೇಶ್ ಮಾಗಡಿ, ರಾಜು ಕಲಗುಡಿ, ಸಿದ್ದು ಹರದಗಟ್ಟಿ, ನಾಗರಾಜ್ ಜಾಡರ, ಹನುಮಂತಗೌಡ, ಮರ್ಲಿಂಗನಗೌಡ ಸೇರಿದಂತೆ ಮತ್ತಿತರರು ಇದ್ದರು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸರ್ಕಾರ ಆದೇಶ ವೇತನ ಹೆಚ್ಚಳ ಮತ್ತು ಕುರಿತು ಸಭೆ, ಸಿಬ್ಬಂದಿ ಮತ್ತು ಅನುಮೋದನೆ, ಎರಡನೇ ಡಾಟಾ ಎಂಟ್ರಿ ಆಪರೇಟರ್ ನೇಮಕ ಮತ್ತು ನಿವೃತ್ತೋಪದಾನ, ಆರೋಗ್ಯ ವಿಮಾ ಜಾರಿ ಕುರಿತು ಮುಂದಿನ ಹೋರಾಟಕ್ಕೆ ಬಗ್ಗೆ ಚರ್ಚೆ ಅಂತಂದು ನಾವು ನಮ್ಮ ಜಿಲ್ಲಾ ಸಮಿತಿಯೊಳಗೆ ನಾವು ಮೀಟಿಂಗ್ ಕರೆದು ಹೇಳಿದಾಗ ಅವರು ಪ್ರತಿ ಅಧಿವೇಶನ ನಡೆದಾಗ ವಿಧಾನಸಭಾದಾಗ ಆಯ್ತು ಅಥವಾ ನಾಳೆ ಇಲ್ಲಿ ಬೆಳಗಾವಿದಾಗ ಅಧಿವೇಶನ ಐತೆ, ಚಳಿಗಾಲದ ಅಧಿವೇಶನ ಐತೆ. ಅದ್ರಾಗ ನಮ್ಮ ಪಂಚಾಯತಿಯವ್ರ ಸಿಬ್ಬಂದಿ ಒಟ್ಟು ಯಾವ ಮಿನಿಸ್ಟ್ರಿ ಎತ್ತಲ್ಲ, ಯಾವ MLA ಎತ್ತಲ್ಲ. ಇವತ್ತು ನಾವು ಒಂಥರ ರಾಜ್ಯಕ್ಕೆ ಅಥವಾ ಇದಕ್ಕೆ ಏನು ಸರ್ಕಾರಕ್ಕೆ ಬೆನ್ನೆಲುಬು ಅಂತ, ರೈತರು ರಾಜಕಾರಣಿಗೆ ಹೆಂಗೆ ಬೆನ್ನೆಲುಬು ಅಂತ, ಹಂಗೆ ನಾವು ಗ್ರಾಮ ಪಂಚಾಯತಿ ಮಟ್ಟದೊಳಗೆ ನಾವು ಬೆನ್ನೆಲುಬು ಅಂದರೆ ಇವತ್ತು ಅವರು ಕಿರೀಟ ತೊಗೊಂಡು ನಾವು ಅಲ್ಲಿ ಸಾಧನೆ ಮಾಡಿವಿ ಸಾಧನೆ ಅಂತ ಕಿರೀಟ ತೊಗೊತಾರೆ. ಆ ಕಿರೀಟ ಯಾರಿಂದ ಬಂತು ಅನ್ನೋದು ಅವ್ರಿಗೆ ಗೊತ್ತಿಲ್ಲ, MLA ಗೊತ್ತಿಲ್ಲ, MP ಅವ್ರಿಗೂ ಗೊತ್ತಿಲ್ಲ, ಯಾವ ಮನುಷ್ಯರಿಗೂ ಗೊತ್ತಿಲ್ಲ. ಅದನ್ನು ಈಗ ನಾವು ಉದ್ದೇಶ ಏನು ಅಂತಂದ್ರೆ ಪ್ರತಿ MLAಗೆ ಒಂದು ಮನವಿ ಮಾಡ್ಕೊಂತ ನಮ್ಮ ರಾಜ್ಯ ಸಮಿತಿಯಿಂದ ನಮಗೊಂದು ಕರೆ ಐತಿ. ಈ ಥರ ಹಿಂಗೆಲ್ಲ ನೀವು MLA ನಿಮ್ಮ ಬಗ್ಗೆ ಕಾಳಜಿ ಎಲ್ಲ ಬರಲಿ ಅಥವಾ ಮಿನಿಸ್ಟ್ರಿಗೆ ಕಾಳಜಿ ಬರಲಿ, ನಿಮ್ಮ ಭಾಗದ MP ಅವರಿಗೆ ಇದು ಬರಲಿ ಅನ್ನೋದು ಅಂತಂದು ಒಂದು ಲೆಟರ್ ಮನವಿ ಮುಖಾಂತರ ಕೊಡ್ಬೇಕಂತ ನಮ್ಮ ರಾಜ್ಯ ಸಮಿತಿಯವರು ತೀರ್ಮಾನ ಮಾಡ್ಯಾರ. ಅದೇ ಥರನಾಗಿ ನಾವು ಈಗ ನಮ್ಮ ತಾಲೂಕು ಮುಂಡ್ರಿಗಿ, ಶಿರಟ್ಟಿ, ಲಕ್ಷ್ಮೇಶ್ವರ 3 ತಾಲೂಕು ಸೇರಿ ಒಬ್ಬರೇ MLA ಬರ್ತಾರೆ. ಅದಕ್ಕೆ 21ಕ್ಕೆ ನಾವು ಬೃಹತ್ ಹೋರಾಟ ಅಂತ ಅಲ್ಲ, ಆಗ ಹೋರಾಟ ಮಾಡ್ಕೊತ ಒಂದು ಕಡೆ ಹೋಗಿ ಕೂತ್ಕೊಂಡು ಅದ್ರ ಬಗ್ಗೆ ಚರ್ಚೆ ಮಾಡಿ ಮನವಿ ಪತ್ರ ಮಾಡ್ಕೊಂಡು ಪೊಲೀಸ್ ಇಂಟಿಮೇಷನ್ ತೊಗೊತೀವಿ, ಪೊಲೀಸ್ ಪರ್ಮಿಷನ್ ತೊಗೊತೀವಿ. ಅದು ಮಾಡ್ಕೊಂಡ್ರೆ ನಾವು ಮನವಿ ಕೊಡೋ ವಿಚಾರದಾಗ ಅದೀವಿ. ಅದಕ್ಕೆ ನಿಮ್ಮೆಲ್ಲರ ಈ ಪೂರ್ವ ಸದಸ್ಯ ಸಭೆ ಯಾಕೆ ಕರಿತಂದ್ರೆ ಎಲ್ಲರಿಗೂ ಗೊತ್ತಾಗಲಿ, ಪ್ರತಿಯೊಂದು ಪಂಚಾಯತರು ಬರಲಿ ಅಂತ. ಇವತ್ತು ನಾವು ಎಷ್ಟು ಅಂದ್ರೆ 136 ಮಂದಿ ಇದೀವಿ ನಾವು ಕೇವಲ ಲಕ್ಷ್ಮೀ ತಾಲೂಕಿನಾಗ. ಶಿರಟ್ಟಾಗ 96 ಮಂದಿ, 96 ಮಂದಿ ಸಿಬ್ಬಂದಿಗಳು. ನಾವು ಕುಡಿದ್ದು ಎಷ್ಟು ರೀ, ಒಂದು 20 ಅಮ್ಮಮ್ಮ ಅಂದ್ರೆ ಒಂದು 30 ಮಂದಿ. ಅದಕ್ಕೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ನಮ್ಮ MP ಎತ್ತಂಗನ MLA ಇರ್ತಾರೆ. ನಮ್ಮ ಸುದ್ದಿನ ಪಗಾರಕ್ಕಾಗಿ ಬರ್ತಾರೆ ಏನು ಕೊಟ್ಟು ಸುಮ್ಮನೆ ಹಾಕಾರ ಬಿಡು. ನಮ್ಮಲ್ಲಿ ಏನಂದ್ರೆ 50 ರೂಪಾಯಿ ಕೆಲಸ ಮಾಡಿ ಒಂದು 50 ರೂಪಾಯಿ ಚಾ ಕುಡಿಯೋ ಕೊಟ್ಟು ಮುಗಿದೋದು ನಮ್ಮ ಸಿಬ್ಬಂದಿ ಎಣ್ಣೆ ಹಿಂಗೆ ಐತಿ. ಪಗಾರ ಅಂತೇನು ವಿಚಾರ ಮಾಡೋದಿಲ್ಲ. ಅದಕ್ಕೆ ನಾವು ಸ್ವಲ್ಪ ಒಗ್ಗಟ್ಟಾಗಿ ಮಾಡಿ ನಾಳೆ ಈ ಹೋರಾಟವನ್ನು ಸ್ವಲ್ಪ ಯಶಸ್ವಿಗೊಳಿಸ್ಬೇಕಂತ ನಮ್ಮಲ್ಲಿ